ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ನಾನು ನೋಡ್ರಿ ಇವತ್ತೊಂದು ಡಿಫ್ರೆಂಟ್ ಆದ ವೆರೈಟಿ ಟೇಸ್ಟಿನ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿರಿ ಹೇಗೆ ಮಾಡೋದು ಅಂತ ಹೇಳಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಮಾಮೂಲು ಸಾಂಬಾರು ಪಲ್ಯ ಎಲ್ಲ ತಿಂದು ಬೇಜಾರಾದಾಗ ಈ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋಗೆ ಲೈಕ್ ಕೊಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಲೈಕ್ಸಿಂದ ನೋಡಿರಿ ನಮಗೆ ಒಳ್ಳೆ ಒಂದು ಸ್ಕೋಪ್ ಸಿಕ್ಕಂಗಾಗುತ್ತೆ. ಹಾಗಾದರೆ ನೋಡಿರಿ ರೆಸಿಪಿ ವಿಡಿಯೋ ಹೇಗೆ ಮಾಡೋದು ಅಂತ ಹೇಳಿ. ನೋಡಿ, ತುಂಬ ಈಸಿಯಾಗಿ ನೀವು ಕೂಡ ಮನೆಯಲ್ಲಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಸಿಪಿನ ಟ್ರೈ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಫಸ್ಟು ತವಾಗೆ ಅಂದರೆ ಬಿಸಿ ತವಾಗೆ 1 ಕಪ್ಪಷ್ಟು ಮೊಸರನ್ನು ಹಾಕ್ತಾಯಿದ್ದೀನಿ. ಫ್ಲೇಮನ್ನು ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಥರ ಹಾಕಿರಿ ಮೊಸರನ್ನು. ನೋಡಿರಿ, ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಹುಳಿ ಕಡಿಮೆ ಇರುವಂತಹ ಮೊಸರನ್ನು ತೊಗೊಳ್ರಿ. 1 ಕಪ್ ಮೊಸರನ್ನು ನಾನಿಲ್ಲಿ ತವಾದ ಮೇಲೆ ಹಾಕಿದ್ದೀನಿ. ಹಾಕಿದ್ದು ಸ್ವಲ್ಪ ಬಿಸಿ ಆಗುತ್ತೆ. ಸ್ವಲ್ಪ ಇದನ್ನು ಸೌಟ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಮೊಸರು ಮಿಕ್ಸ್ ಆದಂಗೆಲ್ಲ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಗಟ್ಟಿ ಆಗ್ತಾ ಬರುತ್ತೆ. ಅಲ್ಲಿವರೆಗೂ ಇದನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿರಿ, ನಾವು ಹಾಕಿದಾಗೆ ಸ್ವಲ್ಪ ಗಟ್ಟಿ ಇತ್ತು. ಇವಾಗ ನೀರು ಆಗ್ತಾಯಿದೆ ಅಂದರೆ ಮೊಸರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ನೋಡಿ, ಉಪ್ಪು ಹಾಕಿಂದ ನಾನಿಲ್ಲಿ ಖಾರಕ್ಕೆ 7-8 ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಖಾರ ಇರುವ ಹಸಿಮೆಣ್ಸಿನ್ಕಾಯಿ ಬಳಸ್ತಾ ಇದ್ದೀನಿ. ಇದಕ್ಕೆ ನೋಡಿರಿ 8 ಬಾದಾಮನ್ನು ಹಾಕ್ತಾಯಿದ್ದೀನಿ. ಅಂದರೆ ಒಣಗಿದ ಬಾದಾಮ್, ಇದು ನೀರಲ್ಲಿ ನೆನೆಸಿಲ್ಲ, ಡ್ರೈ ಇರುವಂತಹ ಬಾದಾಮನ್ನು ಬಳಸ್ತಾ ಇದ್ದೀನಿ. ನಿಮಗೇನಾದರೂ ಜಾಸ್ತಿ ಕ್ವಾಂಟಿಟಿಲಿ ನೀವು ಮಾಡೋರಿದ್ದರೆ ಇನ್ನೂ ಜಾಸ್ತಿ ಬಾದಾಮನ್ನು ನೀವು ಯೂಸ್ ಮಾಡಿರಿ. ಇಲ್ಲಿ ನೋಡಿರಿ, ಮೊಸರು ಜೊತೆಯೇ ಈ ಬಾದಾಮ್ ಮತ್ತು ಮೆಣಸಿನ್ಕಾಯಿ ಬೇಯಬೇಕು. ಚೆನ್ನಾಗಿದು ಕುದಿಬೇಕು ಅದರಲ್ಲಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಏನಪ್ಪ ಇದು ಹೇಗೆ ಮಾಡ್ತಾಯಿದ್ದೀರ ಅಂದ್ಕೋಬೋದು. ಒಂದು ಸಾರಿ ನೀವು ಈ ರೆಸಿಪಿ ಟ್ರೈ ಮಾಡಿ ನೋಡಿರಿ. ನೀವು ವಾರದಲ್ಲಿ ಎಷ್ಟು ಸಾರಿ ಮಾಡಿದ್ರೂ ಬೇಜಾರಾಗ್ದೇ ತಿಂತಾರೆ ನೋಡಿರಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿರಿ, ಇದೆಲ್ಲ ಮೊಸರು ಒಡೆದ್ಬಿಟ್ಟು ಪನ್ನೀರ್ ಥರ ರೆಡಿ ಆಗುತ್ತೆ. ಈಗ ಇದರಲ್ಲಿರೋ ನೀರಿನ ಅಂಶದಲ್ಲೇ ಬಾದಾಮ್ ಮತ್ತು ನಾವು ಹಾಕಿರುವಂಥ ಹಸಿಮೆಣ್ಸಿನ್ಕಾಯಿ ಕುದಿಯುತ್ತೆ. 1-2 ನಿಮಿಷ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಫುಲ್ಲು ಡ್ರೈ ಆಗುತ್ತೆ ಅದು. ಆವಾಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಇದನ್ನು ಒಂದು ಕಪ್ಪಲ್ಲಿ ತೆಗೆದಿಟ್ಕೊಳ್ರಿ ಫಸ್ಟು ಇದು. ಆಮೇಲೆ ಇದಕ್ಕೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪೇನು ಬೇಯಬೇಕು ಅಂತ ಇಲ್ಲ, ಸ್ವಲ್ಪ ಜಸ್ಟ್ ಅದರಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿರಿ. ನೋಡಿ, ಈಗ ಫುಲ್ ಡ್ರೈ ಆಯಿತು. ನೀವು ಫ್ಲೇಮ್ ಆಫ್ ಮಾಡಿ ಮಿಕ್ಸ್ ಮಾಡಿದರೂ ನಡೆಯುತ್ತೆ. ಅದೇ ಬಿಸಿನಲ್ಲಿ ಅದು ಬೆಂದರೆ ಸಾಕು ಕೊತ್ತಂಬರಿ, ಮತ್ತು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿರಿ, ಇದು ಚೆನ್ನಾಗಿ ಎಲ್ಲ ಡ್ರೈ ಆಗಿದೆ. ಇದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿರಿ, ಒಂದು ಕಪ್ಪಿಗೆ ಹಾಕ್ಕೊಳ್ರಿ. ಯಾಕಂದರೆ ಪೂರ್ತಿ ತಣ್ಣಗಾಗಬೇಕು. ತಣ್ಣಗಾಗೋಕ್ಕೆ ಒಂದು 5-10 ನಿಮಿಷ ಅದನ್ನು ಸೈಡಿಗೆ ಎತ್ತಿಟ್ಬಿಡಿ. ಅದನ್ನೇನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ ನಾನು. ಈಗ ನೋಡಿರಿ, ತವಾಗೇನು ಅಂಟ್ಕೊಂಡಿರುತ್ತೆ ಅದೆಲ್ಲ ಮೊಸರನ್ನ ನೀವು ಚೆನ್ನಾಗಿ ಇದನ್ನು ತಗೊಳ್ರಿ. ಒಂದು ಸ್ಪೂನಿಂದ ತೆಗಿರಿ. ನೋಡಿರಿ, ಇಲ್ಲಿ ಇದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಾನು. ಮೊಸರು ಒಡೆದ್ಬಿಟ್ಟು ಚೆನ್ನಾಗಿ ನೋಡಿರಿ, ಸೇಮ್ ಪನ್ನೀರ್ ಥರನೇ ರೆಡಿಯಾಗಿದೆ. ಈಗ ಇದು ಕಂಪ್ಲೀಟಾಗಿ ತಣ್ಣಗಾಕೋಕ್ಕೆ ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, ಒಂದು ಕಡಾಯಿನ ನಾನು ಬಿಸಿ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ನೋಡಿರಿ, ಈ ರುಚಿ ನೋಡಿರಿ, ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ 1 ಸ್ಪೂನಷ್ಟು ನಾನು ಧನಿಯಾ ಕಾಳನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜನ ಹಾಕಿ ಸ್ವಲ್ಪ ಫ್ರೈ ಆಗಲಿ. ಇದಕ್ಕೇನೆ ನಾನು 1 ಸ್ಪೂನಷ್ಟು ಜೀರಿಗೆನೂ ಹಾಕ್ತಾಯಿದ್ದೀನಿ. ಈ ಜೀರಿಗೆ ಧನಿಯಾ ಕಾಳದ ಘಮ ತುಂಬ ಚೆನ್ನಾಗಿ ಕೊಡುತ್ತೆ ಫ್ಲೇವರು. ಆಮೇಲೆ ಇಲ್ಲಿ 1 ದೊಡ್ಡ ಗಡ್ಡೆ ಉಳ್ಳಾಗಡ್ಡಿನ ಹೆಚ್ಚಿ ತೊಗೊಂಡಿದ್ದೀನಿ. ನೋಡಿರಿ, ಇದು ದಪ್ಪಕ್ಕೆ ಹೆಚ್ಕೊಳ್ರಿ. ಫ್ರೈ ಮಾಡೋದ್ರಿಂದ ದಪ್ಪಗೆ ಹೆಚ್ಕೋಬೇಕು, ಸಣ್ಣಗೆ ಏನು ಕಟ್ ಮಾಡಬಾರ್ದು. ಇದನ್ನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ 1-2 ನಿಮಿಷ ಉಳ್ಳಾಗಡ್ಡಿನ.
ಈಗ ನೋಡಿ ಒಂದು 2 ನಿಮಿಷ ಇದು ಫ್ರೈ ಆಗಕ್ಕೆ ಬಿಟ್ಬಿಡಿ. ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಹೈ ಫ್ಲೇಮ್ ಇಟ್ಕೊಂಡ್ರೆ ನೋಡಿರಿ ಉಳ್ಳಾಗಡ್ಡಿ ಹೊತ್ತೋಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಇದು ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಈ ಥರ ಮಿಕ್ಸ್ ಮಾಡ್ತಾ ಫ್ರೈ ಮಾಡಿರಿ. ನೋಡಿರಿ ಇಲ್ಲಿ ಫ್ರೈ ಆಗ್ತಾಯಿದೆ. ಇದಕ್ಕೇ ನಾನಿಲ್ಲಿ 2 ಟೊಮ್ಯಾಟೋನ ಬಳಸ್ತಾ ಇದ್ದೀನಿ. ಅಂದರೆ ಮಧ್ಯಮ ಗಾತ್ರದ 2 ಟೊಮ್ಯಾಟೋನ ಬಳಸ್ತಾ ಇದ್ದೀನಿ. ನೀವು ಉಳ್ಳಾಗಡ್ಡಿನೂ ಸಹಿತ ಮಧ್ಯಮ ಗಾತ್ರ ತೊಗೊಂಡಿದ್ರಿ ಅದನ್ನು 2 ಉಳ್ಳಾಗಡ್ಡಿ ಬಳಸ್ರಿ. ಇಲ್ಲ ಸಣ್ಣದು ಭಾಳ ಚಿಕ್ಕದು ತೊಗೊಂಡಿದ್ರೆ ಒಂದು 4 ಉಳ್ಳಾಗಡ್ಡಿನಾದರೂ ಬಳಸ್ಬೋದು. ಇಲ್ಲ ದೊಡ್ಡ ಗಾತ್ರದ ಉಳ್ಳಾಗಡ್ಡಿ ಇದ್ದರೆ ಒಂದೇ ಸಾಕು. ನೋಡಿರಿ ಇಲ್ಲಿ ನಾನು 2ರಿಂದ 3 ಟೊಮ್ಯಾಟೋನ ಬಳಸಿದ್ದೀನಿ, ಚಿಕ್ಕ ಟೊಮ್ಯಾಟೊ. ಇದನ್ನೀಗ ಕಟ್ ಮಾಡಿ ಹಾಕಿದ್ದೀನಿ. ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆದರೆ 1 ಕಪ್ಪಲ್ಲಿ ಅಳತೆ ಮಾಡಿ ತೊಗೊಳ್ರಿ. 1 ಕಪ್ ಉಳ್ಳಾಗಡ್ಡಿ, 1 ಕಪ್ ಟೊಮೆಟೊ. ನೋಡಿರಿ ಈ ಥರ ಫ್ರೈ ಆಗಬೇಕು. ಹೀಗೇ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ನೋಡಿರಿ ಟೊಮೆಟೊ ಸಾಫ್ಟಾಗಿ ಬರೋವರೆಗೂ ಫ್ರೈ ಮಾಡಿರಿ. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ, ಟೊಮೆಟೊ ಅಲ್ಲಿದು ಮೇಲಿನ ಸಿಪ್ಪೆ ಎಲ್ಲ ಬಿಟ್ಕೋಬೇಕು. ಹಾಗೆ ಸಾಫ್ಟ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ರಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಇದು ಒಂದು ಸರಿ ಟ್ರೈ ಮಾಡಿರಿ. ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ನಾನು. ಇದನ್ನು ಅಷ್ಟೇ ಬೆಳ್ಳುಳ್ಳಿ ಸಹಿತ ಚೆನ್ನಾಗಿ ಇದ್ರ ಜೊತೆನೇ ಹುರಿರಿ. ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡ್ರೆ ನೋಡಿರಿ ತುಂಬ ಟೇಸ್ಟಿಯಾಗಿ ಬರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬೇಗ ಕೆಡೋದಿಲ್ಲ ನಾವು ಸರಿಯಾಗಿ ಫ್ರೈ ಮಾಡಿದ್ರೆ, ಹಸಿ ಬಿಸಿ ಇರೋದಿಲ್ಲ ನೋಡಿರಿ. ಆದ್ದರಿಂದ ನಾವು ಇದನ್ನು ಎಷ್ಟು ದಿನ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನಾನು. ಉಪ್ಪು ಹಾಕಿಂದ ಚೆನ್ನಾಗಿ ಮಿಕ್ಸ್ ಮಾಡಿರಿ, ಫ್ರೈ ಮಾಡಿರಿ. ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಆವಾಗ ಇನ್ನೂ ಸಾಫ್ಟಾಗಿ ಬೇಯುತ್ತೆ. ನಿಮಗೆ ಪೂರ್ತಿ ಇದು ಡ್ರೈ ಅನಿಸಿದರೆ ನೀವೇನು ಮಾಡಬೇಕು, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ ನೀರನ್ನು ಹಾಕ್ಬೋದು. ನಾನಿಲ್ಲಿ ಎಣ್ಣೆಯಲ್ಲೇ ಫ್ರೈ ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಸರಿಯಾಗಿ ಎಲ್ಲ ಫ್ರೈ ಆಗಿದೆ ನೋಡಿರಿ. ಈಗ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ ನಾನು. 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ನೀವು ಯೂಸ್ ಮಾಡ್ಬೋದು. 1 ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ನೋಡಿರಿ. ನಾನಿಲ್ಲಿ ಧನಿಯಾ ಪುಡಿನ ಬಳಸ್ತಾ ಇಲ್ಲ, ನಾವು ಧನಿಯಾ ಕಾಳನ್ನು ಹಾಕಿರೋದ್ರಿಂದ ಧನಿಯಾ ಪುಡಿ ಏನು ಬಳಸ್ತಾ ಇಲ್ಲ. ನಿಮ್ಗೆ ಇಷ್ಟ ಇದ್ದರೆ 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಬೋದು. ಈಗ ಎಲ್ಲ ಮಸಾಲ ಖಾರದ ಪುಡಿ ಏನು ಹಾಕಿದ್ವೋ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ. ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊಳ್ರಿ. ಮಾಡಿಕೊಂಡು 1-2 ನಿಮಿಷ ಚೆನ್ನಾಗಿ ಹೀಗೆ ಬಿಟ್ಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾವು ಹಾಕಿರುವಂಥ ಖಾರದ ಪುಡಿ ಮಸಾಲ ಎಲ್ಲದೂ ಚೆನ್ನಾಗಿ ಒಂದು ಸೆಟ್ ಆಗಲ್ಲ. ಅದ್ರ ಜೊತೆ ಸ್ವಲ್ಪ ಫ್ರೈ ಆದರೆ ಇನ್ನೂ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ಅದು. ನೋಡಿರಿ 2 ನಿಮಿಷ ಆದಮೇಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಗ್ಯಾಸ್ ಫ್ಲೇಮನ್ನು ಸಹಿತ ನಾನು ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಇದನ್ನು ಸಹಿತ ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡಬೇಕು. ನೋಡಿರಿ ಎಲ್ಲ ಟೊಮೆಟೊ, ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಎಲ್ಲದೂ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ನಾನು ಹೇಳ್ದಂಗೆ ನಿಮಗೆ ಡ್ರೈ ಅನಿಸಿದರೆ 1 ಕಪ್ ನೀರು ಹಾಕಿನೂ ಸಹಿತ ನೀವು ಇದನ್ನು ಬೇಯಿಸ್ಕೋಬೋದು. ನಾನಿಲ್ಲಿ ಎಣ್ಣೆಲೇ ಚೆನ್ನಾಗಿ ಎಲ್ಲದನ್ನು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಒಂದು 5-10 ನಿಮಿಷ ಚೆನ್ನಾಗಿ ತಣ್ಣಗಾಗೋಕ್ಕೆ ಬಿಡಿ. ಇಲ್ಲಿ ನೋಡಿರಿ ನಾನು ಫಸ್ಟು ಏನು ಮೊಸರಲ್ಲಿ ಬೇಯಿಸ್ಕೊಂಡಂತಹ ಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಬಾದಾಮನ್ನು ನಾನಿಲ್ಲಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದನ್ನು ನೈಸಾಗಿ ಗ್ರೈಂಡ್ ಮಾಡಿಕೊಂಡು ತೊಗೊಂಡು ಬನ್ನಿ. ಸ್ವಲ್ಪ ನೀರು ಹಾಕಿದ್ರೆ ನಡೆಯುತ್ತೆ. ನೀರು ಹಾಕಿ ಗ್ರೈಂಡ್ ಮಾಡಿರಿ. ಫೈನ್ ಆಗಿರಬೇಕು, ತರಿ ಆಗಿರಬಾರ್ದು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ತೊಗೊಂಬರ್ತೀನಿ. ನೋಡಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ. ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ಸೂಪರಾಗಿ ಬಂದಿದೆ ನೋಡಿ. ಈಗ ನಾವು ಇದಕ್ಕೆ ಆಲ್ರೆಡಿ ಉಪ್ಪೆಲ್ಲ ಸೇರಿಸಿದ್ದೀವಿ. ಇದನ್ನ ಇವಾಗ ಸೈಡಿಗೆ ಎತ್ತಿಡೋಣ. ಇದನ್ನು 1 ಕಪ್ನಲ್ಲಿ ನಾನು ತಗೊತೀನಿ. ಆಮೇಲೆ ನಾನು ಇಲ್ಲೆಲ್ಲ ಹುರಿದಂಥ ಸ್ಪೈಸಸ್ ಅಂದರೆ ಫಸ್ಟೇನು ಹುರ್ಕೊಂಡಿದ್ದು ಉಳ್ಳಾಗಡ್ಡಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲದನ್ನು ಅದು ಕಂಪ್ಲೀಟಾಗಿ ತಣ್ಣಗಾಗಿದೆ. ಇದನ್ನು ಸಹಿತ ನಾನಿಲ್ಲಿ ಮಿಕ್ಸರ್ ಗ್ರೈಂಡ್ರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕಿ ಇದನ್ನು ಸಹಿತ ಗ್ರೈಂಡ್ ಮಾಡಿರಿ. ಚೆನ್ನಾಗಿ ಗ್ರೈಂಡ್ ಆಗಬೇಕು, ತರ್ತರಿ ಆಗಿರಬಾರ್ದು. ನೋಡಿರಿ ಈ ಥರ ಆಗಬೇಕು. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಫೈನಾಗಿ ಗ್ರೈಂಡ್ ಆಗಿದೆ. ನೋಡ್ತಾ ಇದ್ದೀರಾ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ನಲ್ಲಿ ಬಂದಿದೆ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ಈ ಥರ ಆದರೆ ಸಾಕು. ತುಂಬ ತರ್ತರಿ ಆದರೆ ಏನಾಗುತ್ತೆ, ತಿನ್ನಬೇಕಾದ್ರೆ ಮಧ್ಯ ಬಾಯಿಗೆ ಸಿಕ್ಕರೆ ಚೆನ್ನಾಗಿರೋದಿಲ್ಲ. ಈಗ ನೋಡಿರಿ ಒಂದು ಕಡಾಯಿನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ಗ್ಯಾಸ್ ಆನ್ ಮಾಡಿಕೊಳ್ರಿ. ಗ್ಯಾಸ್ ಆನ್ ಮಾಡಿ ಸ್ವಲ್ಪ ತವಾ ಬಿಸಿ ಆದಮೇಲೆ
ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿರಿ. ಸ್ವಲ್ಪ ದಪ್ಪ ತಳ ಇರುವಂತಹ ಕಡಾಯಿನ ಬಳಸ್ರಿ, ಆವಾಗ ಚೆನ್ನಾಗಿರುತ್ತೆ. ಈಗ ನೋಡಿರಿ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 1 ಸ್ಪೂನಷ್ಟು ನಾನು ಜೀರಿಗೆನ ಹಾಕ್ತಾಯಿದ್ದೀನಿ. ನಾವಾಗಲೇ ಫ್ರೈ ಮಾಡೋಕ್ಕೂ ಹಾಕಿದ್ವಿ ಜೀರಿಗೆ, ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಹಸಿ ಕರಿಬೇವು, ಫ್ರೆಶ್ ಆಗಿರುವಂಥ ಕರಿಬೇವನ್ನ ಬಳಸ್ರಿ, ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ನೋಡಿರಿ ಈಗ ಅದು ಚೆನ್ನಾಗಿ ಫ್ರೈ ಆಗಿದೆ, ಒಗ್ಗರಣೆ ಬಂದಿದೆ ಚೆನ್ನಾಗಿ. ನಾವು ಹಸಿ ಕರಿಬೇವು ಫ್ರೆಶ್ ಆಗಿರೋದು ಹಾಕಿರೋದ್ರಿಂದ ತುಂಬ ಘಮ ಚೆನ್ನಾಗಿ ಬರುತ್ತೆ ಒಗ್ಗರಣೆಗೆ. ಈಗ ಇದಕ್ಕೆ ನಾವು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಮಸಾಲೆನ ಹಾಕ್ತಾಯಿದ್ದೀನಿ. ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲದನ್ನು, ಅದನ್ನು ನಾನು ಇದಕ್ಕೆ ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ. ನೋಡಿರಿ ಸೇರಿಸಿ ಇದನ್ನು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡಿಕೊಳ್ರಿ. ಇದೇನು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಮಾಡಬೇಕು ಅಂತ ಏನಿಲ್ಲ, ಯಾಕಂದರೆ ನಾವೆಲ್ಲದನ್ನು ಫ್ರೈ ಮಾಡ್ಕೊಂಡಿದ್ದೀವಿ ಚೆನ್ನಾಗಿ. ನೋಡಿರಿ 1-2 ನಿಮಿಷ ಈ ಥರ ಇದನ್ನು ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಕೊಳ್ರಿ. ಜಸ್ಟ್ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿರಿ. ಈಗ ಇದಕ್ಕೆ ಚೆನ್ನಾಗಿದು ಮಿಕ್ಸ್ ಆಗಿದೆ ನೋಡಿರಿ, ನೋಡ್ತಾ ಇರ್ಬೋದು. ಈಗ ಫಸ್ಟು ನಾವೇನು ಗ್ರೈಂಡ್ ಮಾಡಿ ತೊಗೊಂಡಿದ್ದೀವೋ ಬಾದಾಮು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಮತ್ತು ಮೊಸರು ಜೊತೆ ಏನು ಗ್ರೈಂಡ್ ಮಾಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನಾನು. ಸೇರಿಸಿ ಇದನ್ನು ಸಹಿತ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡಿರಿ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ, ರುಚಿ ಕೂಡ ಹಾಗೆ ಇರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ, ಸೂಪರಾಗಿರುತ್ತೆ ನೋಡಿರಿ. ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿರಿ. ನೀವು ಇದನ್ನು ಯಾವ ರೆಸ್ಟೋರೆಂಟ್ನಲ್ಲೂ ಸಹಿತ ತಿಂದಿರಲಿಕ್ಕಿಲ್ಲ, ಅಷ್ಟು ಒಳ್ಳೆಯ ರುಚಿ ಕೊಡುತ್ತೆ ಇದು ಗ್ರೇವಿ. ಒಂದು ಸರಿ ಇದನ್ನು ಮಾಡಿದರೆ ನೋಡಿರಿ, ಚಪಾತಿ, ರೊಟ್ಟಿಗಾಗಿರ್ಬೋದು ಎಲ್ಲದರ ಜೊತೆ ಇದನ್ನು ತಿನ್ಬೋದು. ಬಿಸಿ ಅನ್ನಕ್ಕೆ, ದೋಸೆ, ಇಡ್ಲಿಗೂ ಸಹಿತ ತುಂಬ ರುಚಿಯಾಗಿ ಕೊಡುತ್ತೆ ಇದು. ಈಗ ಇದು 1-2 ನಿಮಿಷ ಕುದೀಲಿ. ಇದಕ್ಕೆ ಉಪ್ಪು ಖಾರ ಏನು ಹಾಕೋ ಅವಶ್ಯಕತೆ ಇಲ್ಲ. ಮೇಲಿಂದ ನಾವು ಫ್ರೈ ಮಾಡಬೇಕಾದ್ರೇ ಉಪ್ಪು, ಖಾರದ ಪುಡಿ, ಮಸಾಲೆ ಎಲ್ಲ ಹಾಕಿರೋದ್ರಿಂದ ಇದನ್ನು ನೋಡ್ರಿ ಆದಷ್ಟು ಲೋ ಫ್ಲೇಮ್ ಇಟ್ಕೊಂಡು 1-2 ನಿಮಿಷ ಬೇಯಿಸಿದ್ರೆ ಸಾಕು. ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ರಿ, ಯಾಕಂದರೆ ತಳ ಸೀದೋಗುತ್ತೆ. ನಾವು ಬಾದಾಮ್ ಹಾಕಿರೋದ್ರಿಂದ ಒಳ್ಳೆ ರಿಚ್ ಟೇಸ್ಟ್ ಕೊಡುತ್ತೆ. ತುಂಬ ಒಳ್ಳೆ ಗ್ರೇವಿ ನೋಡಿರಿ ಎಷ್ಟು ಕ್ರೀಮಿಯಾಗಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ರುಚಿ ಕೂಡ ಹಾಗೆ ಇರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಡ್ರಿ ಒಂದು ಸರಿ. ತಳ ಹತ್ತಲಾರ್ದಂಗೆ ಈ ಥರ ನೀವು ಸ್ಪೂನಿಂದ ಕೈ ಆಡಿಸ್ತಾನೆ ನೀವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ನೋಡ್ರಿ ಇಲ್ಲಿ ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ. ಒಂದು ಕಪ್ಪಿಗೆ ಹಾಕಿ, ನಿಮಗೆ ಇದು ಪರ್ಫೆಕ್ಟ್ ಅನಿಸಿದರೆ ಇಷ್ಟೇ ನೀವು ಇದನ್ನು ಬಳಸ್ಬೋದು. ಇಲ್ಲ ಅಂದರೆ ಸ್ವಲ್ಪ ನೀರು, ಇನ್ನೂ ನಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರು ಸ್ವಲ್ಪ ನೀವು ಇದಕ್ಕೆ ನೀರು ಹಾಕ್ಕೊಂಡು ಇನ್ನೂ ಜಾಸ್ತಿ ಗ್ರೇವಿನ ಮಾಡ್ಕೋಬೋದು. ತಿಕ್ನೆಸ್ ನೋಡ್ಕೊಳ್ರಿ, ತಿಕ್ನೆಸ್ ನೋಡ್ಕೊಂಬಿಟ್ಟು ಇದನ್ನು ನೀವು ನೋಡಿರಿ. ನಿಮಗೆ ಹೇಗೆ ಟೇಸ್ಟ್ ಬರುತ್ತೋ ಹಾಗೆ ಮಾಡಿಕೊಡ್ರಿ. ಗ್ರೇವಿ ಜಾಸ್ತಿ ಬೇಕನ್ನೋರು 1 ಕಪ್ ನೀರು ಹಾಕಿ ಇದನ್ನು ಗ್ರೇವಿ ಜಾಸ್ತಿ ಮಾಡ್ಕೋಬೋದು. ಇಲ್ಲ ಇಷ್ಟೇ ತಿಕ್ನೆಸ್ಸಿಂದ ನಾವು ತಿಂತೀವಿ ಅನ್ನೋರು ಹೀಗೇ ಇದನ್ನು ತಿನ್ಬೋದು. ಈಗ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ನಾನು ಅದನ್ನು ಸೈಡಿಗೆ ಇಟ್ಟಿದ್ದೀನಿ. ಇದಕ್ಕೆ ನೋಡಿರಿ ಒಂದು ಪರೋಟಾನ ನಾನಿಲ್ಲಿ ರೆಡಿ ಮಾಡ್ತಾಯಿದ್ದೀನಿ. ಈಸಿ ಮೆಥಡ್ನಲ್ಲಿ ಒಂದು ಪರೋಟಾನ ನಾವಿಲ್ಲಿ ರೆಡಿ ಮಾಡ್ಕೊಳ್ಳೋಣ. ಯಾಕಂದರೆ ಪರೋಟ ಜೊತೆ ಚಪಾತಿ, ನಾನ್ಗಳ ಜೊತೆ ತುಂಬ ಚೆನ್ನಾಗಿರುತ್ತೆ. ಅದು ಬಿಸಿ ಅನ್ನಕ್ಕೂ ಸೂಪರಾಗಿರುತ್ತೆ ನೋಡಿರಿ. ಹಾಗೆ ನೀವು ದೋಸೆ, ಇಡ್ಲಿಗೂ ತಿನ್ಬೋದು ನೋಡಿರಿ. ಈ ರೀತಿ ಒಂದು ಸರಿ ಪರೋಟ ಮಾಡ್ಕೊಂಡು ನೋಡಿರಿ, ಈಸಿಯಾಗಿರುತ್ತೆ. ಆಮೇಲೆ ಲೇಯರ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟು ನೀವು ಚಪಾತಿ ಹಿಟ್ಟನ್ನು ಈ ಥರ ಲಟ್ಟಿಸ್ಕೊಳ್ರಿ. ಸ್ವಲ್ಪ ದಪ್ಪಕ್ಕನೇ ಇರಲಿ, ತುಂಬ ಇರೋವಂಥ ಏನು ಅವಶ್ಯಕತೆ ಇಲ್ಲ. ನಾವು ಮಾಮೂಲಿ ಚಪಾತಿ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಲಟ್ಟಿಸ್ಕೊಡ್ರಿ. ಫಸ್ಟು ತುಂಬ ದೊಡ್ಡದಾಗಿ ಏನು ಲಟ್ಟಿಸ್ಬಾರ್ದು, ಸ್ವಲ್ಪ ಚಿಕ್ಕದಾಗೇ ಇರಲಿ. ಚಿಕ್ಕ ಚಪಾತಿ ಮಾಡಬೇಕಾದ್ರೆ ಹೇಗೆ ಲಟ್ಟಿಸ್ತೀವೋ ಅದೇ ರೀತಿ ಇದನ್ನು ಲಟ್ಟಿಸ್ಕೊಡ್ರಿ. ಸ್ವಲ್ಪ ದಪ್ಪಕ್ಕನೇ ಇರಲಿ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ, ಈ ರೀತಿ ಇದ್ದರೆ ಸಾಕು. ಈಗ ಇದನ್ನು ಲೇಯರ್ಡ್ ಪರೋಟ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿರಿ ಚಪಾತಿ ಮೇಲೆ. ಸ್ಪ್ರೆಡ್ ಮಾಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಒಣ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಒಣ ಹಿಟ್ಟು ಹಾಕಿರಿ, ಈ ಥರ ಎಲ್ಲ ಕಡೆಯೂ ಚೆನ್ನಾಗಿ ಉದುರಿಸ್ರಿ ಹಿಟ್ಟನ್ನು ಮೇಲೆಯಿಂದ. ಹೀಗೆ ಉದುರಿಸಿ ಮಾಡೋದ್ರಿಂದ ನೋಡಿರಿ ಚಪಾತಿ ಲೇಯರು ತುಂಬ ಚೆನ್ನಾಗಿ ಬರುತ್ತೆ ಪರೋಟದ್ದು. ಈ ಥರ ಇದನ್ನು ನೀವು ಕಟ್ ಮಾಡ್ಕೋಬೇಕು ನೋಡಿರಿ. ನಾವೀಗ ಟ್ರಯಾಂಗಲ್ ಶೇಪ್ನಲ್ಲೆಲ್ಲ ಕಟ್ ಮಾಡ್ತೀವಲ್ಲ ಅದೇ ರೀತಿ ನೀವು ಇದನ್ನು ಪರೋಟನ ಕಟ್ ಮಾಡಿಕೊಡ್ರಿ. ನೋಡಿರಿ ನಾನಿಲ್ಲಿ 5 ಲೇಯರಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ಚಿಕ್ಕದಾಗಿ ಬೇಕಂದರೆ ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು ನೋಡಿರಿ. ಇದನ್ನು ಒಂದ್ರ ಮೇಲೆ ಈ ಥರ ಇಡಬೇಕು. ಈ ಥರ ಹಿಟ್ಟು ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ ಪರೋಟ. ಆಮೇಲೆ ತುಂಬ ಈಸಿ ಮೆಥಡ್ ಇದು.
ಇದನ್ನು ನಿಧಾನವಾಗಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿ ನೋಡಿ. ಈಗ ತಿರುಗಿಸಾಕಿ ಹಿಂದ್ಗಡೆಯಿಂದನೇ ಎಲ್ಲ ಲೇಯರ್ಗಳನ್ನು ಚೆನ್ನಾಗಿ ಪ್ರೆಸ್ ಮಾಡಿ ಚೆನ್ನಾಗಿ ಇದನ್ನು ಹಿಟ್ಟು ಹಾಕಿ ನಮ್ಮ ಮಾಮೂಲು ಮೊದಲೇ ಯಾವ ರೀತಿ ಲಟ್ಸಿದ್ವೋ ಅದೇ ರೀತಿ ಲಟ್ಸ್ಕೊಂಬಿಡ್ರಿ. ಟ್ರಯಾಂಗಲ್ ಶೇಪ್ನಲ್ಲಿದೆ, ನೀವು ಇದನ್ನು ರೌಂಡಾಗಿ ಮಾಡ್ಕೋಬೇಕು ನೋಡಿರಿ. ಈ ಥರ ಲಟ್ಸಿದ್ರೆ ರೌಂಡಾಗಿ ಬರುತ್ತೆ ಪರೋಟ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ನಾವು ಮಾಡಿರುವಂಥ ಈ ಗ್ರೇವಿ ರೆಸಿಪಿ ಜೊತೆ ಇದು ಸೂಪರಾಗಿರುತ್ತೆ. ನೀವು ಎಲ್ಲದ್ರ ಜೊತೆ ಟೇಸ್ಟ್ ಮಾಡಿ ನೋಡಿರಿ ಹೇಗೆ ಬಂತು ಅಂಥೇಳಿ ತಿಳಿಸಿ. ಈ ರೀತಿ ಪರೋಟ ಮಾಡಿರಿ, ಬೇಗನೆ ಆಗುತ್ತೆ, ಆಮೇಲೆ ತುಂಬ ಈಸಿ ಕೂಡ ನೋಡಿರಿ. ನೀವು ಎಡ್ಜಸ್ಸನ್ನು ಲಟ್ಟಿಸ್ಕೊತ ಹೋಗ್ರಿ, ಅದೇ ರೌಂಡಾಗಿ ಬರುತ್ತೆ ನೋಡಿ. ಹೇಗೆ ರೆಡಿ ಆಯಿತು. ಟ್ರಯಾಂಗಲ್ ಶೇಪಲ್ಲಿರುವಂತಹ ಪರೋಟ ಹೋಗಿ ರೌಂಡ್ ಶೇಪ್ನಲ್ಲಿ ಮಾಡ್ಕೊಂಡಿದ್ದೀವಿ. ಈಗ ಇದನ್ನು ಬೇಯಿಸೋಕ್ಕೆ ತವ ಕೂಡ ಬಿಸಿ ಮಾಡಿಟ್ಟಿದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ರಿ ನೋಡಿ. ತವಾನ ಚೆನ್ನಾಗಿ ಬಿಸಿ ಮಾಡಿಕೊಳ್ರಿ, ಆವಾಗ ಅಂಟ್ಕೊಳ್ಳೋದಿಲ್ಲ, ಚೆನ್ನಾಗಿ ಬರುತ್ತೆ, ಉಬ್ಬಿ ಬರುತ್ತೆ ಪರೋಟ. ತವ ಚೆನ್ನಾಗಿ ಬಿಸಿ ಆಗಲಿಲ್ಲ ಅಂದರೆ ಪರೋಟ ಚೆನ್ನಾಗಿ ಬೇಯೋದಿಲ್ಲ, ಆಮೇಲೆ ಚೆನ್ನಾಗಿ ಬರೋದಿಲ್ಲ ನೋಡಿರಿ. ಈ ಥರ ಮೇಲೆಯಿಂದ 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ರಿ. ಎಣ್ಣೆ ಬೇಡ ಅನ್ನೋರು 1 ಸ್ಪೂನ್ ತುಪ್ಪನಾದರೂ ಹಾಕ್ಬೋದು ನೋಡಿರಿ. ಈ ಥರ ಉಬ್ಬಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಇದನ್ನು ತಿರುಗಿಸಾಕಿ ಮೇಲೆಯಿಂದನೂ ಮತ್ತೆ 1 ಸ್ಪೂನ್ ಎಣ್ಣೆ ಹಾಕಿರಿ. ಇವಾಗಲೇ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಲೇಯರ್ಗಳು ಹೆಂಗೆ ಬಿಟ್ಕೊತಾ ಇದೆ ಅಂತೇಳಿ. ನೀವು ಇದನ್ನು ಸ್ವಲ್ಪ ತಿರುಗಿಸಾಕ್ತಾ ಬೇಯಿಸ್ರಿ, ಯಾಕಂದರೆ ಸ್ವಲ್ಪ ದಪ್ಪ ಆಗಿರುತ್ತಲ್ವ, ಒಳಗಡೆ ಎಲ್ಲ ಹಸಿ ಬಿಸಿ ಇರಬಾರ್ದು, ಚೆನ್ನಾಗಿ ಫ್ರೈ ಆಗಬೇಕು. ಹಾಗಾಗಿ ನೋಡಿರಿ, ಎರಡೂ ಕಡೆ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಆವಾಗ ಒಳಗಡೆನೂ ಸಹಿತ ಚೆನ್ನಾಗಿ ಬೆಂದಿರುತ್ತೆ, ರೊಟ್ಟಿ ಪರೋಟ ಚೆನ್ನಾಗಿ ಬೆಂದಿರುತ್ತೆ ನೋಡಿರಿ. ಸೂಪರಾಗಿ ಉಬ್ಬಿಕೊಂಡು ಬರ್ತಾಯಿದೆ. ಇದೇ ರೀತಿ ಬರಬೇಕು, ಆವಾಗ ಲೇಯರ್ ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ. ಈ ರೀತಿ ಎರಡೂ ಕಡೆ ಎಲ್ಲಿ ಹಸಿ ಇಟ್ಟಿರಲಾರ್ದಂಗೆ ಬೇಯಿಸ್ಕೊಳ್ರಿ. ನೋಡಿರಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಲೇಯರ್ ಅಂತ ತೋರಿಸ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಒಂದ್ಸಲ ಈಸಿ ಮೆಥಡ್ನಲ್ಲಿ ಪರೋಟನ ಟ್ರೈ ಮಾಡಿ ನೋಡಿರಿ, ಕ್ವಿಕ್ಕಾಗುತ್ತೆ. ಆಮೇಲೆ ಎಲ್ಲರೂ ಇಷ್ಟಪಡ್ತಾರೆ, ನೋಡ್ತಾ ಇರ್ಬೋದು ನೀವು. ಒಳಗಡೆ ಸಹಿತ ಪೂರ್ತಿ ಹೇಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಿಟ್ಕೊಂಡ್ಬರುತ್ತದೆ. ಈಗ ತುಂಬ ಬಿಸಿ ಇದೆ, ಇದು ಆರಿದ ಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ, ನೋಡ್ತಾ ಇರ್ಬೋದು. ಇಲ್ಲಿ 3-4 ಲೇಯರ್ ಅಂತೂ ಕಾಣಿಸ್ತಾ ಇದೆ ಇದರಲ್ಲಿ. ಇದೇ ರೀತಿ ನೀವು ಈಸಿ ಮೆಥಡ್ನಲ್ಲಿ ಒಂದ್ಸರಿ ಪರೋಟನ ಟ್ರೈ ಮಾಡಿ ನೋಡಿರಿ. ಇಷ್ಟ ಅನಿಸಿದ್ರೆ ಲೈಕ್ಸ್ ಮಾಡಿರಿ ವಿಡಿಯೋಗೆ. ಇಲ್ಲಿ ನೋಡಿರಿ, ನಾನು ರೆಡಿ ಮಾಡ್ಕೊಂಡಂಥ ಗ್ರೇವಿನ ಇಲ್ಲಿ ಒಂದು ಬೌಲ್ನಲ್ಲಿ ತೆಗೆದು ನಾನು ಮೇಲಿಂದ ಸ್ವಲ್ಪ ಹಸಿ ಕೊತ್ತಂಬರಿನ ಹಾಕಿದ್ದೀನಿ ಅಷ್ಟೇ. ನೋಡಿರಿ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತೆ, ತುಂಬ ಚೆನ್ನಾಗಿ ಬಂದಿದೆ, ತುಂಬ ಸೂಪರಾಗಿ ಬಂದಿದೆ ನೋಡಿರಿ. ಈ ಥರ ಒಂದ್ಸರಿ ಗ್ರೇವಿನ ನೀವು ಟ್ರೈ ಮಾಡಿ ನೋಡಿರಿ, ಹಗಲೆಲ್ಲ ಮಾಡ್ಕೊಂಡು ತಿಂತೀರಾ. ಹಾಗೆ ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ. ಯಾವುದೇ ತರಕಾರಿಗಳು ಬೇಕಾಗೋದಿಲ್ಲ, ಟೊಮ್ಯಾಟೊ ಉಳ್ಳಾಗಡ್ಡಿ ಇದ್ದರೆ ಸಾಕು. ಒಂದು 4 ಬಾದಾಮಿ ಅಥವಾ ಗೋಡಂಬಿ ಇದ್ರೂ ಸಹಿತ ಅದರಲ್ಲೇ ನೀವು ಮಾಡ್ಕೋಬೋದು. ಇಲ್ಲಿ ಪರೋಟ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು, ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ಅಂಥೇಳಿ. ಇದ್ರ ಜೊತೆ ಈ ಗ್ರೇವಿನ ಈಗ ನಾವು ಸರ್ವ್ ಮಾಡೋಣ. ಈ ಥರ ನೋಡಿರಿ, ನಾವಂತೂ ಉತ್ತರ ಕರ್ನಾಟಕದವರು ಹಸಿ ಉಳ್ಳಾಗಡ್ಡಿ, ಊಟದ ಜೊತೆ ಹಸಿ ಉಳ್ಳಾಗಡ್ಡಿ ಆಗಿರ್ಬೋದು, ನಿಂಬೆಹಣ್ಣು ಮತ್ತು ಸೌತೆಕಾಯಿ ಏನೇ ಇದ್ರೂ ಸಹಿತ ಸ್ವಲ್ಪ ಹಸಿ ತರಕಾರಿ ತಿನ್ನೋದು ಜಾಸ್ತಿ ನಾವು. ನೋಡಿರಿ ಎರಡು ಕಾಂಬಿನೇಷನಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂಥೇಳಿ. ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ನಾನು ಲಂಚಿಗೆ ಇದನ್ನು ಮಾಡಿದ್ದೆ. ಈ ರೀತಿ ನೀವು ಇದನ್ನು ಗ್ರೇವಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ನೀವು ಯಾವಾಗ ಬೇಕೋ ಆವಾಗ ಇದನ್ನು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. 1 ವಾರ 15 ದಿನ ಇಟ್ಟರು ಕೂಡ ಕೆಡೋದಿಲ್ಲ ನೋಡಿರಿ. ತುಂಬ ಚೆನ್ನಾಗಿ ಫ್ರೈ ಮಾಡಿ ನಾವು ಮಾಡಿರೋದ್ರಿಂದ ಗ್ರೇವಿ ತುಂಬ ಚೆನ್ನಾಗಿ ಬಂದಿದೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಸರ್ವ್ ಮಾಡ್ತಾ ಇದ್ದೀನಿ ನಾನು. ತುಂಬ ಅಂದರೆ ತುಂಬ ಒಳ್ಳೆ ರಿಚ್ ಟೇಸ್ಟ್ ಇದೆ. ನಾವು ಬಾದಾಮಿ ಎಲ್ಲ ಯೂಸ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆ ಸ್ಟ್ರಕ್ಚರ್ ಬಂದಿದೆ ನೋಡಿರಿ. ಪರೋಟ ಸಹಿತ ತುಂಬ ಚೆನ್ನಾಗಿ ಬಂದಿದೆ. ಇದ್ರ ಜೊತೆ ನಾನಿವತ್ತು ತಿಂತಾಯಿದ್ದೀನಿ. ಸೂಪರಾಗಿ ಅಂದರೆ ಒಳ್ಳೆ ಟೇಸ್ಟ್ ಇದೆ. ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾಯಿದೆ ನೋಡಿರಿ. ಅಷ್ಟು ಒಳ್ಳೆ ಕಲರ್ ಕೂಡ ಹಾಗೆ ಬಂದಿದೆ, ಟೇಸ್ಟ್ ಕೂಡ ಹಾಗೆ ಬಂದಿದೆ. ಇದ್ರ ಜೊತೆ ಈಗ ನಾವು ಹಸಿ ಉಳ್ಳಾಗಡ್ಡಿ ಸೂಪರಾಗಿರುತ್ತೆ ಕಾಂಬಿನೇಷನ್. ಒಂದು ಸರಿ ನೀವು ಇದನ್ನು ಟ್ರೈ ಮಾಡಿ ನೋಡಿರಿ. ಹಾಗೆ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ. ವಿಡಿಯೋಗೆ ಲೈಕ್ಸ್ ಕೊಡೋದನ್ನು ಮರೆಯೋಕೋಬೇಡಿ, ಯಾಕಂದರೆ ನಿಮ್ಮ ಒಂದು ಲೈಕ್ ಸಬ್ಸ್ಕ್ರೈಬಿಂದ ನಮಗೆ ಒಳ್ಳೆ ಸ್ಕೋಪ್ ಸಿಕ್ಕಂಗಾಗುತ್ತೆ. ಇನ್ನೂ ಒಳ್ಳೆ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿರಿ ಯಾವ ರೀತಿ ಬಂದಿದೆ ಅಂಥೇಳಿ. ಖಂಡಿತ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆದರೆ
ಎಲ್ಲರಿಗೂ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.